Greet you in the precious name of our Lord and Savior Jesus ಯೇಸು Christ. ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. So as we are meditating of how God delivered the Israelites from Egypt, ನಾವು ಹೇಗೆ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿದನು ಎಂಬುದಾಗಿ ನಾವು ಮನನ ಮಾಡಬೇಕಾದ್ರೆ we meditate how the Red Sea became a dry ground and the water stood like a wall. ನಾವು ಹೇಗೆ ಕೆಂಪು ಸಮುದ್ರ ಅದು ಇಬ್ಬಾಗವಾಗಿ ಅದು ಒಣನೆಲವಾಗಿ ಆ ನೀರುಗಳು ಗೋಡೆಯಂತೆ ನಿಂತಿತು ಎಂಬುದಾಗಿ ಅದರ ಬಗ್ಗೆ ಧ್ಯಾನಿಸಿದೆವು. So as we continue that, ನಾವು ಅದನ್ನು ಮುಂದುವರಿಸುವ ಹಾಗೆ as the Israelites moved and walked in the midst of the Red Sea, ಈ ಇಸ್ರಾಯೇಲ್ ಜನಾಂಗ ಆ ಒಂದು ಕೆಂಪು ಸಮುದ್ರದಲ್ಲಿ ನಡೆದು ಹೋಗಬೇಕಾದ್ರೆ the enemies who were attacking them from behind, ಆ ಒಂದು ಶತ್ರುಗಳು ಅವರನ್ನು ಹಿಂಬಾಲಿಸುವವರು, many times our enemies will attack from our behind. ಅನೇಕ ಬಾರಿ ನಮ್ಮ ಶತ್ರು ನಮ್ಮ ಹಿಂಭಾಗದಿಂದ ಅವರು ನಮ್ಮ ಮೇಲೆ ಬರುತ್ತಾರೆ. But our God goes before us and he is behind us. ಆದ್ರೆ ನಮ್ಮ ದೇವರು ನಮ್ಮ ಮುಂದಾಳತ್ವ ತೆಗೆದುಕೊಂಡು ಮುಂದೆ ಹೋಗುತ್ತಾನೆ ಮತ್ತೆ ನಮ್ಮ ಹಿಂದೆಯೂ ಸಹ ಆತನು ಕಾಯುತ್ತಿರ್ತಾನೆ. Hallelujah. Hallelujah. So as they were approaching to kill these Israelites, ಇಸ್ರಾಯೇಲ್ ಜನಾಂಗರನ್ನು ಸಾಯಿಸಬೇಕೆಂಬುದಾಗಿ ಅವರು ಮುಂದೆ ಹೋಗಬೇಕಾದ್ರೆ by then Moses and all the Israelites had reached the other shore. ಅಷ್ಟರೊಳಗಾಗಿ ಮೋಶೆ ಮತ್ತೆ ಅನೇಕ ಮಂದಿ ಇಸ್ರಾಯೇಲರು ಆಚೆ ದಡಕ್ಕೆ ಸೇರ್ಬಿಟ್ಟಿದ್ದಾರೆ. And now as these enemies are also coming in the same way to attack Israelites. ಈಗ ಈ ಒಂದು ಶತ್ರುಗಳು ಅದೇ ಕಡೆಯಿಂದ ಇವರನ್ನು ಹಿಂಬಾಲಿಸಿಕೊಂಡು ಬರಬೇಕಾದ್ರೆ As the Egyptians were behind Israelites, ಐಗುಪ್ತ ದೇಶರು ಇಸ್ರಾಯೇಲ್ ದೇಶರನ್ನು ಹಿಂಬಾಲಿಸಬೇಕಾದ್ರೆ, so now God says to Moses, ಈಗ ದೇವರು ಮೋಶೆಗೆ ಹೇಳುತ್ತಿದ್ದಾನೆ, stretch out your hands. ನಿನ್ನ ಕೈಗಳನ್ನು ಚಾಚು ಎಂಬುದಾಗಿ. Hallelujah. Hallelujah. So I believe that Moses now is stretching out his hands with the rod. ನಾನು ಈಗ ನಂಬುತ್ತೇನೆ ಆತನ ಒಂದು ದೊಣ್ಣೆಯಿಂದ ಮೋಶೆ ಆ ಕೈಗಳನ್ನು ಚಾಚುತ್ತಿದ್ದಾನೆ ಎಂಬುದಾಗಿ. Because as we had already meditated, that staff is used for the Israelites to show the path or the guidance, but the rod is used by the shepherd for the enemies. ನಾವು ಈಗಾಗಲೇ ಧ್ಯಾನಿಸಿದ ಹಾಗೆ ಆ ಒಂದು ಕೋಲು ಇಸ್ರಾಯೇಲ್ ಜನಾಂಗಕ್ಕೆ ಮಾರ್ಗ ತೋರಿಸುವಂತದ್ದಾಗಿರುತ್ತದೆ. ಆ ಕುರುಬನ ಕೈಯಲ್ಲಿರುವ ದೊಣ್ಣೆ ಅದು ಶತ್ರುಗಳನ್ನು ಸಂಹರಿಸಲಿಕ್ಕೆ ಉಪಯೋಗಿಸಲಾಗಿರುತ್ತದೆ. So now when Moses stretched out his hand, ಈಗ ಮೋಶೆ ಆ ಕೈಗಳನ್ನು ಚಾಚಿದಾಗ the same water which stood like a wall, ಅದೇ ನೀರು ಯಾವುದು ಗೋಡೆಯಾಗಿ ನಿಂತಿತ್ತೋ so came back as normal. ಅದು ಪುನಃ ಅದು ಹೇಗಿತ್ತೋ ಹಾಗೆ ಪುನಃ ಅದು ಸಮುದ್ರವಾಗಿ ಮಾರ್ಪಟ್ಟಿತ್ತು. Hallelujah. Hallelujah. So every person or every individual in that army was collapsed in that sea. ಪ್ರತಿಯೊಂದು ಐಗುಪ್ತ ಸೈನ್ಯದಲ್ಲಿದ್ದ ಸೈನಿಕ ಎಲ್ಲರೂ ಸಹ ಆ ನೀರಲ್ಲಿ ಕೊಚ್ಚಿಕೊಂಡು ಹೋದರು. So if I see in a war, if a person has to win, they should be equally strong. ನಾವು ನೋಡುವುದಾದ್ರೆ ಯುದ್ಧದಲ್ಲಿ ನಾವು ಗೆಲ್ಲಬೇಕಂದ್ರೆ ಆಚೆ ಕಡೆಯವರು ಈಚೆ ಕಡೆಯವರು ತುಂಬಾ ಶಕ್ತಿಯುತವಾಗಿ ಇರಬೇಕು. But here when we see about Israelites and Egyptians, ಇಲ್ಲಿ ನಾವು ಇಸ್ರಾಯೇಲ್ ಜನ ಮತ್ತೆ ಐಗುಪ್ತರನ್ನು ನೋಡಬೇಕಾದ್ರೆ, so they did not have anything. ಇಸ್ರಾಯೇಲ್ ಜನರ ಹತ್ರ ಏನೂ ಇರ್ಲಿಲ್ಲ. I believe that they even do not have a pencil sharpener with them. ಅವ್ರ ಹತ್ರ ಒಂದು ಪೆನ್ಸಿಲ್ ನ ಶಾರ್ಪ್ ಮಾಡೋದು ಇರ್ಲಿಲ್ಲ. So but here when you see the army, they had sword, spear, javelin, everything prepared. ಇಲ್ಲಿ ಐಗುಪ್ತ ಅವರಲ್ಲಿ ಈಟಿ ಇತ್ತು, ಭುಜ್ ಇತ್ತು, ಅವರಿಗೆ ಎಲ್ಲಾ ಬೇಕಾಗದಂತ ಆಯುಧಗಳು ಇತ್ತು. The Bible says that they were in the best of their chariots. ಸತ್ಯವೇದ ಹೇಳುತ್ತದೆ ಅವರು ಉಪಯೋಗಿಸಿದ ಆ ಒಂದು ಶಸ್ತ್ರಾಸ್ತ್ರಗಳೇನಿದೆ ಅದು ಉತ್ತಮವಾದಂತದ್ದಾಗಿತ್ತು. So irrespective of having all this, ಇದೆಲ್ಲವೂ ಇದ್ದಾಗ್ಯೂ ಸಹ Moses had God and rod with him. ಮೋಶೆಗೆ ದೇವರು ಮತ್ತೆ ಕೋಲು ಇತ್ತು. So he just lifted that hands, the rod against them. ಮೋಶೆ ಆ ಒಂದು ದೊಣ್ಣೆಯನ್ನು ಅವರ ವಿರುದ್ಧವಾಗಿ ಹೀಗೆ ಚಾಚಿದನು. So everybody were collapsed in that. ಎಲ್ಲರೂ ಆ ನೀರಲ್ಲಿ ಕೊಚ್ಚಿಕೊಂಡು ಹೋದರು. Their chariots, even the sword and spear, everything was
nullified. ಅವರು ಬಂದಂತ ಆ ರಥಗಳು, ಆ ಈಟಿ, ಆ ಬುರುಜು ಎಲ್ಲವೂ ಸಹ ಅದರಲ್ಲಿ ನಾಶವಾಗಿ ಹೋಯಿತು. And it says that, we'll read from Exodus chapter 14 verse 30, that day the Lord saved Israel from the hands of Egyptians, and Israel saw the Egyptians lying dead on the shore. ವಿಮೋಚನಾ ಕಾಂಡ 14ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. Hallelujah. Hallelujah. How God saved Israel. ಹೇಗೆ ದೇವರು ಇಸ್ರಾಯೇಲ್ ಜನಾಂಗರನ್ನು ಆತನು ತಪ್ಪಿಸಿದನು. And now imagine, ಈಗ ಯೋಚಿಸಿರಿ, those who thought they will die on the shore, ಯಾರು ಈ ದಡದಲ್ಲಿ ಸಾಯುತ್ತೇವೆ ಅಂತ ಅಂದುಕೊಂಡಿದ್ದರೋ, they all have come to this shore, ಅವರೆಲ್ಲರೂ ಆಚೆ ದಡವನ್ನು ಮುಟ್ಟಿದರು. and every person and every animal is alive. ಪ್ರತಿಯೊಂದು ಮನುಷ್ಯನು, ಪ್ರತಿಯೊಂದು ಪ್ರಾಣಿಯು ಅದು ಜೀವಂತವಾಗಿತ್ತು. Those who thought they will kill them, ಯಾರು ಅವರನ್ನು ಸಂಹರಿಸಬೇಕು ಎಂಬುದಾಗಿ ಅನ್ಕೊಂಡಿದ್ರು, now all of them have died and on the shore. ಅವರೇ ಈಚೆ ದಡದಲ್ಲಿ ಸಂಹಾರವಾಗಿ ಈಚೆ ದಡದಲ್ಲಿ ಬಿದ್ದಿದ್ದರು. What a mighty plan of God. ಎಂತ ಒಂದು ದೇವರ ದೊಡ್ಡ ಆಲೋಚನೆ. You might be thinking that your enemy will finish you. ನೀವು ಅನ್ಕೊಂಡಿರ್ಬೋದು ನಿಮ್ಮ ವಿರೋಧಿ ನಿಮ್ಮನ್ನು ಮುಗಿಸಬಹುದು ಎಂಬುದಾಗಿ. Don't worry about your enemy. ನಿಮ್ಮ ವಿರೋಧಿಯ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. We have a God who can face your enemy. ನಮಗೆ ಒಬ್ಬ ದೇವರುಂಟು, ಆತನು ನಮ್ಮ ವಿರೋಧಿಯನ್ನು ಎದುರಿಸಲಿಕ್ಕೆ ಸಾಧ್ಯ. Many times we think that we are minority. ಅನೇಕ ಬಾರಿ ನಾವು ಕೆಳಮಟ್ಟದವರು ಎಂಬುದಾಗಿ ನೆನೆಸ್ಕೊಳ್ಳುತ್ತೇವೆ. We are very small. ನಾವು ತುಂಬಾ ಸಣ್ಣದವರು ಎಂಬುದಾಗಿ. But we have a God who is majority. ಆದರೆ ನಮಗಿರುವ ದೇವರು ಆತನು ದೊಡ್ಡ ದೇವರಾಗಿರುತ್ತಾನೆ. Moses and the people might have thought that we have nothing to face this war. ಜನರು ಅಂದ್ಕೊಂಡ್ರು ನಮ್ಮಲ್ಲಿ ಏನೂ ಇಲ್ಲ ಈ ಯುದ್ಧವನ್ನು ಎದುರಿಸಲಿಕ್ಕೆ ಎಂಬುದಾಗಿ. But God fought the battle. ಆದ್ರೆ ದೇವರು ಅವರಿಗೋಸ್ಕರ ಯುದ್ಧ ಮಾಡಿದನು. God will fight your battle. ದೇವರು ನಿಮ್ಮ ಒಂದು ಯುದ್ಧವನ್ನು ಮಾಡುವ ಆತನಾಗಿರುತ್ತಾನೆ. Are you battling to bring your kids in a proper life? ನಿಮ್ಮ ಮಕ್ಕಳನ್ನು ಒಳ್ಳೆ ಜೀವಿತದಲ್ಲಿ ಕರ್ಕೊಂಡು ಬರ್ಲಿಕ್ಕೆ ನೀವು ಯುದ್ಧ ಮಾಡುತ್ತಿದ್ದೀರಾ? Are you battling with something from a very long time? ನೀವು ಯಾವುದೋ ಒಂದು ವಿಷಯದಲ್ಲಿ ಅನೇಕ ದಿನದಿಂದ ನೀವು ಯುದ್ಧ ಮಾಡುತ್ತಿದ್ದೀರಾ? Is something trying to constantly attack you and put you into shame and pain? ಅನೇಕ ಒಂದು ಸಂಗತಿಗಳು ನಿಮ್ಮನ್ನು ವಿರೋಧವಾಗಿ ಬಂದು ನಿಮ್ಮನ್ನು ಒಂದು ಅಸಮಾಧಾನದಲ್ಲಿ ಮತ್ತೆ ಒಂದು ಸಂಕೋಚಿತ ಒಂದು ಸ್ಥಿತಿಯಲ್ಲಿ ಹಾಕಲಿಕ್ಕೆ ಇರುತ್ತದೆ. Are you facing the battle every day? ಪ್ರತಿ ದಿನ ನೀವು ಒಂದು ಹೋರಾಟವನ್ನು ಹೋರಾಡುತ್ತಿದ್ದೀರಾ? The Bible says, ಸತ್ಯವೇದವು ಹೇಳುತ್ತದೆ, battle belongs to God. ಯುದ್ಧವು ಅದು ಯೆಹೋವನದೇ ಎಂಬುದಾಗಿ. Your battle belongs to God. ನಿಮ್ಮ ಯುದ್ಧವು ಅದು ಯೆಹೋವನದು. Hallelujah. Hallelujah. Like how Moses stretched his hands, your job and my job is to stretch and praise and worship the Lord. ಹೇಗೆ ಮೋಶೆ ಕೈ ಚಾಚಿದನೋ ನಿಮ್ಮ ಕಾರ್ಯ ಮತ್ತೆ ನನ್ನ ಕಾರ್ಯ, ನಮ್ಮ ಕೈಗಳನ್ನು ಎತ್ತಿ ಕರ್ತನಲ್ಲಿ ಪ್ರಾರ್ಥಿಸುವುದು. In my imagination, ನನ್ನ ಆಲೋಚನೆಯಲ್ಲಿ not one dead body of the army person came to this shore. ಸತ್ತ ಒಂದು ಸೈನಿಕನ ಒಂದು ಶವವು ಆಚೆ ದಡ ಸೇರ್ಲಿಲ್ಲ. Because if at all one or two, then they would have been discussing about the funeral, where to do, how to do and all such things. ಯಾಕಂದ್ರೆ ಒಬ್ರು ಇಬ್ರು ಅಲ್ಲಿ ಸತ್ತು ಬಿದ್ದಿದ್ದರೆ ಅವರು ಯೋಚನೆ ಮಾಡಬಹುದಾಗಿತ್ತು, ಈತನ ಸಮಾಧಿ ಹೇಗ್ ಮಾಡೋಣ ಎಂಬುದಾಗಿ. So I believe that all were dead on the other shore itself. ನಾನು ನಂಬುತ್ತೇನೆ ಅವರೆಲ್ಲರೂ ಈಚೆ ದಡದಲ್ಲೇ ಅವರು ಸಂಹಾರವಾಗಿದ್ದರು ಎಂಬುದಾಗಿ. Few hours back, ಕೆಲವು ಗಂಟೆಗಳ ಮುಂಚಿತವಾಗಿ they thought that every Israelites will be fallen dead in that shore. ಐಗುಪ್ತರು ಅಂದುಕೊಂಡ್ರು ಎಲ್ಲಾ ಇಸ್ರಾಯೇಲರು ಆ ಒಂದು ದಡದಲ್ಲಿ ಸತ್ತು ಬಿದ್ದಿರ್ತಾರೆ ಎಂಬುದಾಗಿ. But now
they are fallen in that shore. ಆದ್ರೆ ಅದೇ ಪರಿಸ್ಥಿತಿಯಲ್ಲಿ ಸತ್ತ ಪರಿಸ್ಥಿತಿಯಲ್ಲಿ ಈ ಐಗುಪ್ತ ದೇಶದವರು ಅದೇ ದಡದಲ್ಲಿದ್ದಾರೆ. That is what God is going to do in your life. ಅದೇ ಒಂದು ಸಂಗತಿಯನ್ನು ದೇವರು ನಿಮ್ಮ ಜೀವಿತದಲ್ಲಿ He will save you. ಆತನು ನಿಮ್ಮನ್ನು ಪಾರು ಮಾಡುತ್ತಾನೆ. And what wants to destroy you, God will destroy that. ಯಾವುದು ನಿಮ್ಮನ್ನು ಸಂಹರಿಸಬೇಕೆಂಬುದಾಗಿ ಕಾದಿರುತ್ತದೋ ದೇವರು ಅದನ್ನು ಸಂಹರಿಸುತ್ತಾನೆ. And when we see in the chapter 15, Exodus chapter 15, ನಾವು ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ everybody are praising and worshiping the Lord. ಎಲ್ಲರೂ ದೇವರನ್ನು ಸ್ತುತಿಸುತ್ತಿದ್ದಾರೆ, ಆರಾಧಿಸುತ್ತಿದ್ದಾರೆ. There is a song and celebration. ಅಲ್ಲಿ ಹಾಡಿದೆ, ಅಲ್ಲಿ ಕೊಂಡಾಟ ಇದೆ. And there is dancing and rejoicing in the Lord. ಅಲ್ಲಿ ನಾಟ್ಯ ಇದೆ ಮತ್ತೆ ಒಂದು ದೇವರನ್ನು ಕುಣಿದು ಆರಾಧಿಸುತ್ತಿದ್ದಾರೆ. Hey Israelites, ಇಸ್ರಾಯೇಲ್ ಜನಾಂಗದವರೇ, few hours back, ಕೆಲವು ಗಂಟೆಗಳ ಮುಂಚೆ in your hands you had stone to kill Moses. ನಿಮ್ಮ ಕೈಗಳಲ್ಲಿ ಕಲ್ಲೆತ್ತುಕೊಂಡ್ರಿ ಮೋಶೆಯನ್ನು ಸಾಯಿಸಲಿಕ್ಕೆ. You had words to murmur against Moses and God. ನಿಮ್ಮ ಬಾಯಿಂದ ಅನೇಕ ವಿಧವಾಗಿ ದೂಷಿಸಿದರೆ ಮೋಶೆಗೆ. But God turned your sorrows into dancing. ಆದ್ರೆ ನಿಮ್ಮ ದುಃಖವನ್ನು ಸಂತೋಷವಾಗಿ ದೇವರು ಮಾರ್ಪಡಿಸಿದರು. The same hands which took the stone, ಅದೇ ಕೈಗಳು, ಕಲ್ಲೆತ್ತಿದ ಅದೇ ಕೈಗಳು, now they are praising the living stone called Jesus Christ. ಅವರು ಜೀವಿಸುವ ಕಲ್ಲಾದ ಯೇಸು ಕ್ರಿಸ್ತನನ್ನು ಅವರು ಕೈ ಎತ್ತಿ ಆರಾಧಿಸುತ್ತಿದ್ದಾರೆ. Just imagine that. ಸ್ವಲ್ಪ ಆಲೋಚಿಸಿ. This side is full of celebration. ಈ ಕಡೆ ಕೊಂಡಾಟ, ಆನಂದ ನಡೆಯುತ್ತಿದೆ. This side there is a commotion. ಈ ಕಡೆ ಗೋಳಾಟ ನಡೆಯುತ್ತಿದೆ. Hallelujah. Hallelujah. If God has decided to save you, ದೇವರು ನಿಮ್ಮನ್ನು ಪಾರು ಮಾಡಲಿಕ್ಕೆ ಆಲೋಚಿಸಿದರೆ, maybe in the company that you are working, ನಿಮ್ಮ ಒಂದು ಕೆಲಸ ಮಾಡುವಂತಹ ಒಂದು ಕಂಪನಿಯಲ್ಲಿ ಆಗಿರಬಹುದು, everybody is against you because you are a very honest person. ಎಲ್ಲರೂ ನಿಮ್ಮ ಎದುರಾಗಿ ನಿಂತಿರಬಹುದು, ನೀವು ಪ್ರಾಮಾಣಿಕ ವ್ಯಕ್ತಿ ಎಂಬುದಾಗಿ. Maybe you are in such a pain because of following Jesus Christ that your own family members have rejected you. ನೀವು ಯೇಸು ಕ್ರಿಸ್ತನನ್ನು ನಂಬಿದಕ್ಕೋಸ್ಕರ ನಿಮ್ಮ ಸ್ವಂತ ಕುಟುಂಬದವರು ನಿಮ್ಮನ್ನು ವಿರೋಧಿಸುತ್ತಿರಬಹುದು. Maybe you are in a person who have been persecuted constantly by something or the other. ನೀವು ಅನೇಕ ವಿಷಯದಲ್ಲಿ ಅನೇಕರಿಂದ ನೀವು ನಿಂದೆಗೆ ಒಳಗಾಗಿರಬಹುದು. But God is there for us. ಆದ್ರೆ ದೇವರು ನಿಮಗೋಸ್ಕರ ಇದ್ದಾನೆ. He will turn our sorrows into dancing. ಆತನು ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾನೆ. What you thought is an end, God makes a new beginning. ಯಾವುದು ನೀವು ಕೊನೆಗಾಣುತ್ತೆ ಎಂಬುದಾಗಿ ಆಲೋಚಿಸುತ್ತಿದ್ದೀರೋ ಅದನ್ನೇ ದೇವರು ಒಂದು ಹೊಸ ಪ್ರಾರಂಭವಾಗಿ ಪ್ರಾರಂಭಿಸುತ್ತಾನೆ. I am still surprised. ನಾನು ಇನ್ನೂ ಆಶ್ಚರ್ಯಚಕಿತನಾಗಿದ್ದೇನೆ. Because to cross the Red Sea, ಯಾಕಂದ್ರೆ ಕೆಂಪು ಸಮುದ್ರ ದಾಟಬೇಕೆಂದ್ರೆ, so as I told, there are different age groups who are in this journey. ನಾನು ಹೇಳಿದಂತೆ ಅನೇಕ ವಯಸ್ಕರು ಈ ಒಂದು ಪ್ರಯಾಣದಲ್ಲಿ ಇದ್ದಾರೆ. There are different varieties of cattle. ಅನೇಕ ಪ್ರಾಣಿ ಪಕ್ಷಿಗಳು ಈ ಒಂದು ಪ್ರಯಾಣದಲ್ಲಿವೆ. How beautifully God made sure till the infant, till the old age person to cross on the other shore. ಎಷ್ಟು ಸುಂದರವಾಗಿ ದೇವರು ಪ್ರತಿಯೊಂದು ಪ್ರಾಯಸ್ಕರು ಆ ಒಂದು ಚೊಚ್ಚಲ ಮಗುವಿಂದ ಹಿಡಿದು ಒಂದು ವಯಸ್ಕರವರೆಗೂ ಆಚೆ ದಡಕ್ಕೆ ಸೇರಿಸಿದನು ಎಂಬುದಾಗಿ. Bible did not give the record of maybe few Israelites died in that place. No. ಸತ್ಯವೇದವು ಎಲ್ಲೂ ಹೇಳ್ತಾ ಇಲ್ಲ ಕೆಲವು ಮಂದಿ ಇಸ್ರಾಯೇಲಿಯರು ಆ ಒಂದು ಸ್ಥಳದಲ್ಲಿ ಸತ್ತರು ಎಂಬುದಾಗಿ. ಅದು ಇಲ್ಲ. Maybe some cattle are washed away in the water. ಕೆಲವೊಂದು ಪ್ರಾಣಿ ಪಕ್ಷಿಗಳು ಆ ನೀರಲ್ಲಿ ಹೊಡ್ಕೊಂಡು ಹೋಯ್ತು ಎಂಬುದಾಗಿ ಅದು ಸಹ ಇಲ್ಲ. Not one. ಒಂದನ್ನು ಇಲ್ಲ. Hallelujah. Hallelujah. Today God wants to promise. ಇವತ್ತು ದೇವರು ನಿಮಗೆ ವಾಗ್ದಾನ ಕೊಡುವಾತನಾಗಿರುತ್ತಾನೆ. What God has added in your life, ದೇವರು ನಮ್ಮ ಜೀವಿತದಲ್ಲಿ ಕೂಡಿಸಿರುವುದನ್ನು, He shall not add sorrows to it. ಆತನು ದುಃಖವನ್ನು ಅದರ ಒಟ್ಟಿಗೆ ಕೂಡಿಸುವುದಿಲ್ಲ. And He wants to safeguard everything that belongs to you. ಆತನು ಎಲ್ಲವನ್ನು ನಿಮಗೆ ಸೇರಿದ ಎಲ್ಲವನ್ನು ಸಂರಕ್ಷಿಸಲಿಕ್ಕೆ ಇಷ್ಟಪಡುತ್ತಿದ್ದಾನೆ. Believe by faith. ಅದನ್ನು ನಂಬಿಕೆಯಿಂದ ನೀವು ಸ್ವೀಕರಿಸಿ. Receive by faith. ಅದು ನಂಬಿಕೆಯಿಂದ ಸ್ವೀಕರಿಸಿ. You're going to see that by faith. ಅದು ನಂಬಿಕೆಯಿಂದ ನೀವು ನೋಡುತ್ತೀರಿ. All this category group of people reach the shore. ಈ ಎಲ್ಲ ವಯಸ್ಕರು ಆಚೆ ದಡಕ್ಕೆ ಸೇರಿದರು. But when I see about the
army, Egyptians, ಆದ್ರೆ ಐಗುಪ್ತ ದೇಶದ ಆ ಒಂದು ಸೈನಿಕರನ್ನು ನೋಡ್ಬೇಕಾದ್ರೆ everybody were on horses and chariot. ಎಲ್ಲರೂ ಆ ರಥಗಳ ಮೇಲೆ ಆ ಕುದುರೆಗಳ ಮೇಲೆ ಇದ್ದರು. They were super fast. ಅವರು ಅತಿ ವೇಗವಾಗಿ ಬರುತ್ತಿದ್ದರು. But ultimately, ಆದರೆ they all were washed in the Red Sea. ಅವರು ಎಲ್ಲರೂ ನೀರಲ್ಲಿ ಕೊಚ್ಚಿಕೊಂಡು ಹೋದರು. Their horses is gone. ಅವರ ಕುದುರೆಗಳು ಹೋದವು. Their weapons are gone. ಅವರ ಆಯುಧಗಳು ಹೋಯಿತು. Their chariots have gone. ಅವರ ರಥಗಳು ಹೋಯಿತು. Their lives have gone. ಅವರ ಜೀವಿತವೂ ಹೋಯಿತು. Hallelujah. Hallelujah. What a wonderful God we serve. ಎಂತ ಒಳ್ಳೆ ದೇವರನ್ನು ನಾವು ಆರಾಧಿಸುತ್ತೇವೆ. Today, if you're facing challenge, ಇವತ್ತು ನಿಮ್ಮಲ್ಲಿ ಒಂದು ಕಠಿಣ ಪರಿಸ್ಥಿತಿ ಇರುವಂತದ್ದಾಗಿದ್ದರೆ, just ask, are you in the will of God? ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನೀವು ದೇವರ ಒಂದು ಮಾತಿನಲ್ಲಿ ನೀವಿದ್ದೀರಾ ಎಂಬುದಾಗಿ. So, if you're not in the will of God, ನೀವು ದೇವರಲ್ಲಿ ನೀವು ಇಲ್ಲದಿದ್ದರೆ, this is the moment that God is giving to you. ಇದೇ ಒಂದು ಸಮಯ ದೇವರು ನಿಮಗೆ ಕೊಡುತ್ತಿರುವಂತದ್ದು. So come back to God. ದೇವರ ಬಳಿಯಲ್ಲಿ ಪುನಃ ಬನ್ನಿರಿ. Because we see in the Bible, ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, till they reach the promised land, ಅವರು ವಾಗ್ದಾತ ದೇಶ ಸೇರುವವರೆಗೂ the pillar of fire and pillar of cloud was always moving before them. ಅಗ್ನಿ ಸ್ತಂಭ ಮೇಘ ಸ್ತಂಭ ಯಾವತ್ತಿಗೂ ಅವರ ಮುಂದೆ ಹೋಗುತ್ತಿತ್ತು. So those who are not in the pillar of cloud, ಯಾರು ಆ ಅಗ್ನಿ ಸ್ತಂಭ ಮೇಘ ಸ್ತಂಭದಲ್ಲಿ ಇಲ್ಲವೋ, so those who are away from the cloud, ಆ ಒಂದು ಮೇಘಗಳ ಆಚೆಯಲ್ಲಿದ್ದರು, they used to feel the heat. ಅವರಿಗೆ ಆ ಒಂದು ಬಿಸಿ ತಾಕುತ್ತಿತ್ತು. Not because they deserve it, ಅವರು ಅದಕ್ಕೆ ಅನುಗುಣರಾಗಿರುತ್ತಾರೆ ಎಂಬುದಾಗಿ ಅಲ್ಲ, just because they are not under the cloud. ಆದ್ರೆ ಅವರು ಆ ಒಂದು ಮೋಡಗಳ ನೆರಳಲ್ಲಿ ಇಲ್ಲ ಎಂಬುದಾಗಿ. In the night there was a pillar of fire. ರಾತ್ರಿಯಲ್ಲಿ ಆ ಒಂದು ಅಗ್ನಿ ಸ್ತಂಭವಿತ್ತು. If anybody are facing the darkness and chill, ಯಾರಾದರೂ ಆ ಕತ್ತಲೆಯಲ್ಲಿ ಚಳಿಯಲ್ಲಿ ಇದ್ದಾರೋ, just because they are not in the fire, ಅವರು ಆ ಬೆಂಕಿಯಲ್ಲಿ ಇಲ್ಲ ಅಷ್ಟೇ, they are not under that pillar of fire. ಆ ಒಂದು ಬೆಂಕಿಯ ಶಾಖೆಯಲ್ಲಿ ಅವರಿಲ್ಲ. If you are a child of God, ನೀವು ದೇವರ ಮಗುವಾಗಿದ್ದರೆ, but somewhere in your life you have backslidden, ಎಲ್ಲೋ ನಿಮ್ಮ ಜೀವಿತದಲ್ಲಿ ನೀವು ಹಿಂಜರಿದಿರಬಹುದು, and your life is a toss, ನಿಮ್ಮ ಜೀವಿತ ಅದೊಂದು ಏರುಪೇರಾಗಿದೆ, and you feel the darkness, ನಿಮ್ಮಲ್ಲಿ ಆ ಕತ್ತಲೆ you ಮೂಡಿರುವಂತದ್ದು, feel that your life is really hot, where you're suffocating. ನೀವು ಅನ್ಕೊಂತಿದ್ದೀರಾ ನಿಮ್ಮ ಜೀವನ ಅದು ತುಂಬಾ ಬಿಸಿಯಾಗಿದೆ, ನಿಮಗೆ ಒಂಥರ ಬಾಯಾರಿಕೆ, ಒಂಥರ ಒಂದು ಬಿಸಿ ಶಾಖ ಮುಟ್ತಾ ಇದೆ ಎಂಬುದಾಗಿ. Maybe you need to recheck and examine yourself. ನೀವು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. Are you under the cloud, the pillar of cloud? Are you in the pillar of fire? ನೀವು ಆ ಒಂದು ಮೋಡದ ನೆರಳಿನಲ್ಲಿ ಇದ್ದೀರೋ ಅಥವಾ ಆ ಒಂದು ಬೆಂಕಿಯ ನೆರಳಿನಲ್ಲಿ ನೀವಿದ್ದೀರೋ ಎಂಬುದಾಗಿ. Only then you can feel the warmth, the presence of God in your life. ಆಗ್ಲೇ ದೇವರ ಒಂದು ಶಾಖ, ಆಗ್ಲೇ ದೇವರ ಒಂದು ಪ್ರಸನ್ನತೆ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಬಹುದು. God is giving you one more chance. ದೇವರು ಇನ್ನೊಂದು ಅವಕಾಶ ನಿಮಗೆ ಕೊಡುತ್ತಿದ್ದಾನೆ. Come back to Him. ಆತನ ಬಳಿಗೆ ಹಿಂತಿರುಗಿ ಬನ್ನಿ. Ask God that, yes Lord, I am sorry for what I have done. ದೇವರ ಬಳಿಯಲ್ಲಿ ಕೇಳಿಕೊಳ್ಳಿ, ಹೌದು ದೇವರೇ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ. I need to be in your presence. ನಾನು ನಿನ್ನ ಸಾನ್ನಿಧ್ಯದಲ್ಲಿ ಇರಬೇಕು ಎಂಬುದಾಗಿ. If you have stopped praying, start praying. ನೀವು ಪ್ರಾರ್ಥಿಸಲು ನಿಲ್ಲಿಸಿದರೆ ಅದನ್ನು ಮತ್ತೆ ಪ್ರಾರಂಭಿಸಿರಿ. If you have stopped going to your church, start going to your church. ನೀವು ಸಭೆಗೆ ಹೋಗುವುದನ್ನು ನಿಲ್ಲಿಸಿದರೆ ಪುನಃ ಸಭೆಗೆ ಹೋಗಲಿಕ್ಕೆ ಪ್ರಾರಂಭಿಸಿ. If you have stopped praying, start praying. ನೀವು ಪ್ರಾರ್ಥಿಸಲು ನಿಲ್ಲಿಸಿದರೆ ಪುನಃ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿರಿ. If you have stopped reading the word of God, start reading the word of God. ದೇವರ ವಾಕ್ಯ ಮನನ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದರೆ ಮತ್ತೆ ಪುನರಾರಂಭಿಸಿರಿ. If you have stopped having that fellowship and intimacy with God, start right now in Jesus' name. ದೇವರೊಟ್ಟಿಗೆ ಆ ಅನ್ಯೋನ್ಯತೆ ನಿಲ್ಲಿಸಿಬಿಟ್ಟಿದರೆ ಮತ್ತೆ ಅದನ್ನು ಪುನರಾರಂಭಿಸಿರಿ. Because my God is faithful to make sure you and I reach the promised land
what he has kept for us. ಯಾಕಂದ್ರೆ ನನ್ನ ದೇವರು ನೀತಿವಂತ ದೇವರು, ಸತ್ಯ ದೇವರು, ನಮ್ಮನ್ನು ನಿಮ್ಮನ್ನು ಆ ವಾಗ್ದಾತ ದೇಶಕ್ಕೆ ಸೇರಿಸುವಾತನು. Where you and I always need to praise God. ನಾನು ನೀವು ಪ್ರತಿ ಸಮಯ ದೇವರನ್ನು ಆರಾಧಿಸುತ್ತೇವೆ. Let everything that has breath praise the Lord. ಜೀವಿಸುವ ಅಥವಾ ಉಸಿರಾಡುವ ಎಲ್ಲವೂ ದೇವರನ್ನು ಸೇವಿಸಲಿ. Till the last breath, let us ask God that I want to praise God. ಕೊನೆಯ ಉಸಿರಿರುವವರೆಗೂ ನಾವು ಕೇಳಿಕೊಳ್ಳೋಣ, ನಾನು ದೇವರನ್ನು ಆರಾಧಿಸಬೇಕೆಂಬುದಾಗಿ. When we go to the promised land called heaven, ನಾವು ಪರಲೋಕವೆಂಬ ವಾಗ್ದಾತ ದೇಶ ಸೇರಿದಾಗ, so we are going to praise and worship God 24/7. ನಾವು 24 ಗಂಟೆ ಅಲ್ಲಿ ಆರಾಧಿಸುತ್ತಲೇ ಇರುತ್ತೇವೆ. Maybe I can't say the word 24/7. We can say forever and ever we are there to worship and to praise him. 24 ಗಂಟೆ ಅನ್ನೋದು ಸಹ ತಪ್ಪಾಗ್ಲಿಕ್ಕಾಗುತ್ತೆ. ಯಾಕಂದ್ರೆ ನಾವು ಚಿರಕಾಲಕ್ಕೂ ನಾವು ಆತನನ್ನು ಆರಾಧಿಸುತ್ತಾನೆ ಇರುತ್ತೇವೆ. Hallelujah. Hallelujah. May God richly bless you. ದೇವರು ನಿಮ್ಮನ್ನು ಅತ್ಯುತ್ತಮವಾಗಿ ಆಶೀರ್ವದಿಸಲಿ. Enemy will not touch you. ಆ ಶತ್ರುವು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. He is going to protect you. ಆತನು ನಿಮ್ಮನ್ನು ಸಂರಕ್ಷಿಸುವಾತನಾಗಿರುತ್ತಾನೆ. Give your life to God. ನಿಮ್ಮ ಜೀವಿತವನ್ನು ದೇವರಿಗೆ ಕೊಡಿ. Come back to God. ದೇವರ ಬಳಿಗೆ ಪುನಃ ಬನ್ನಿರಿ. His arms are wide open for his children. ಆತನು ಅತಿ ದೊಡ್ಡದಾಗಿ ತನ್ನ ಕೈಯನ್ನು ಚಾಚಿ ತನ್ನ ಮಕ್ಕಳಿಗೋಸ್ಕರ ಕಾಯುತ್ತಿದ್ದಾನೆ. Whoever comes to him with repentance heart, ಯಾರಾದರೂ ಆ ಒಂದು ಪರಿವರ್ತನೆ ಹೊಂದಿ ಬರುವುದಾದರೆ, his hands will graciously receive and hug. ಆತನು ಅತಿ ಪ್ರೀತಿಯಿಂದ ಕರುಣೆಯಿಂದ ನಿಮ್ಮನ್ನು ಹಿಡಿದುಕೊಂಡು ಆತನು ಅಪ್ಪಿಕೊಳ್ಳುವಾತನಾಗಿದ್ದಾನೆ. If your heart is making the decision to come back, ನಿಮ್ಮ ಹೃದಯದಲ್ಲಿ ನೀವು ದೇವರ ಬಳಿಗೆ ಹಿಂದಿರುಗಬೇಕು ಎಂಬುದಾಗಿ ನೆನೆಸುತ್ತಿದ್ದರೆ, tell Jesus that Jesus, I need you. ಯೇಸುವಿಗೆ ಹೇಳಿ, ಯೇಸುವೇ ನನಗೆ ನೀನು ಬೇಕು ಎಂಬುದಾಗಿ. Jesus is also saying, my dear daughter, my dear son, I also need you. ಯೇಸು ಕ್ರಿಸ್ತನು ನಿಮಗೂ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಯ ಮಗನೇ ಮಗಳೇ, ನನಗೂ ನೀನು ಬೇಕು. What a wonderful moment it is. ಎಂತ ಒಂದು ಅತ್ಯುತ್ತಮವಾದಂತ ಒಂದು ಸಮಯ ಇದಾಗಿದೆ. Coming back to Christ Jesus. ದೇವರ ಯೇಸು ಕ್ರಿಸ್ತನ ಬಳಿಗೆ ಪುನಃ ಬರುವುದು. I would like to pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಇಷ್ಟಪಡುತ್ತೇನೆ. Close your eyes and look to God. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನೋಡೋಣ. Heavenly Father, ಪರಲೋಕದ ತಂದೆಯೇ, thank you for the word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Where how beautifully you helped the Israelites, different category of people, to come to the other shore. ಎಷ್ಟೊಂದು ಉತ್ತಮವಾಗಿ ಆ ಇಸ್ರಾಯೇಲ್ ಜನಾಂಗರನ್ನು ಇನ್ನೊಂದು ದಡಕ್ಕೆ ಸೇರಿಸಿದ್ದಿ. And you are the Lord who battled and gave the victory to your children. ನೀನೇ ನಿನ್ನ ಮಕ್ಕಳ ವಿರುದ್ಧವಾಗಿ ಯುದ್ಧ ಮಾಡಿ ಅಪ್ಪ ನಿನ್ನ ಒಂದು ಜಯವನ್ನು ಆ ಮಕ್ಕಳಿಗೆ ಕೊಟ್ಟೆ. From then you gave the pillar of cloud and pillar of fire. ಅಲ್ಲಿಂದ ಅಗ್ನಿ ಸ್ತಂಭವನ್ನು ಮೇಘ ಸ್ತಂಭವನ್ನು ಅವರನ್ನು ಮುಂದಿಟ್ಟಿ. Today, if anybody are not there under these pillars, ಇವತ್ತು ಯಾರಾದರೂ ಈ ಸ್ತಂಭಗಳ ಛಾಯೆಯಲ್ಲಿ ಇರದಿದ್ದರೆ, thank you God for giving them the opportunity to come back to you. ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ನಿನ್ನ ಬಳಿಗೆ ಬರೋದಕ್ಕಾಗಿ. Help us to always praise and walk along with you, Lord. ಪ್ರತಿ ಸಮಯ ನಿನ್ನನ್ನು ಆರಾಧಿಸಿ ನಿನ್ನೊಟ್ಟಿಗೆ ನಡೆಯಲಿಕ್ಕೆ ನಮಗೆ ಅವಕಾಶ. Our life will never be the same. ನಮ್ಮ ಜೀವಿತವು ಹಾಗೆಯೇ ಇರುವುದಿಲ್ಲ. In Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.